ಹಲೋ ಫ್ರೆಂಡ್ಸ್, ಇಲ್ಲಿ ಒಂದು ವೆಜ್ ಮೊಮೋಸ್ ಮಾಡೋಣ ನಾವೀಗ. ಗೋಧಿ ಹಿಟ್ಟಿನ ವೆಜ್ ಮೊಮೋಸ್ ಇದು ತುಂಬ ಈಸಿ ಇದೆ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಬೌಲಿನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಒಂದು ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ. ಚಪಾತಿಗೆ ಹೇಗೆ ನಾವು ಕಲಿಸ್ಕೊಳ್ತೇವೆ ಆ ಥರ. ಆಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಮುಚ್ಚಿ ಇಟ್ಕೊಳ್ಬೇಕು. ಹಾಫ್ ಆನ್ ಅವರ್ ಹಾಗೆ ಇರಲಿ ಅದು. ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿಗೆ ನಾನು 2 ಸ್ಪೂನಿನಷ್ಟು ಎಣ್ಣೆ, ಆಮೇಲೆ 2 ಬೆಳ್ಳುಳ್ಳಿ ಕಟ್ ಮಾಡಿದ್ದು, ಒಂದು ಸಣ್ಣ ಸಣ್ಣ ನೀರುಳ್ಳಿ, ಒಂದು ಸಣ್ಣ ನೀರುಳ್ಳಿ, ಆಮೇಲೆ ಕ್ಯಾರೆಟ್ ಮತ್ತು ಕ್ಯಾಬೇಜ್ ತಗೊಂಡಿದ್ದೇನೆ ಇಲ್ಲಿ, ಆಮೇಲೆ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್. ಇದನ್ನು ನಾವು ಬೇಯಿಸ್ಲಿಕ್ಕಿಲ್ಲ, ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 5-6 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು. ಆಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು, ಇಲ್ಲಿ ನಾವು ಅರ್ಧ ಗಂಟೆ ಆಗಿದೆ ಈಗ ಗೋಧಿ ಹಿಟ್ಟು. ಆಮೇಲೆ ಅದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಳ್ಬೇಕು. ಫಸ್ಟಿಗೆ ಎಲ್ಲವನ್ನು ಮಾಡಿಕೊಂಡ ನಂತರ ಅದನ್ನು ಲಟ್ಟಿಸ್ಕೊಳ್ಬೇಕು. ತೆಳುವಾಗಿ ನಾವು ಇಲ್ಲಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಫಿಲ್ಲಿಂಗ್ ಮಾಡೋಣ. ಫಿಲ್ಲಿಂಗ್ ಮಾಡಿಕೊಂಡು ಕ್ಲೋಸ್ ಮಾಡಿದರೆ ಆಯಿತು. ಹೆಚ್ಚಾಗಿ ಇದು ಮೈದಾದಲ್ಲಿ ಮಾಡ್ತಾರೆ. ಮೈದಾದಲ್ಲಿ ಮಾಡಿದರೆ ಕರೆಕ್ಟ್ ಶೇಪ್ ಬರ್ತದೆ ಇದರದ್ದು. ಎಲ್ಲವನ್ನು ಮಾಡಿಕೊಂಡು ಆಮೇಲೆ ಸ್ಟೀಮ್ಗೆ ಇಟ್ಟರೆ ಆಯಿತು. ಇದು ಈಗ ಸ್ಟೀಮ್ ರೆಡಿಯಾಗಿದೆ. ಇದನ್ನು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಹೇಗೆ ಬಂದಿದೆ ಅಂತ. ನೀವು ಕೂಡ ಮಾಡಿ ಫ್ರೆಂಡ್ಸ್, ಒಳ್ಳೆಯದಾಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.